ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ವಿಶ್ವದಲ್ಲೇ ಅತ್ಯಂತ ಪ್ರಸಿದ್ಧವಾದಂತಹ ಒಂದು ಸ್ಥಳದ ಬಗ್ಗೆ ನನಗೆ ಗೊತ್ತಿರುವಂತಹ ಕೆಲವೊಂದು ಮಾಹಿತಿನ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಒಂದು ವಿಶ್ವ ಪ್ರಸಿದ್ಧವಾದಂತಹ ಸ್ಥಳ ಎಲ್ಲರಿಗೂ ಅತ್ಯಂತ ಪ್ರಿಯವಾದಂಥ ಒಂದು ಸ್ಥಳ ಅಂತಲೇ ಹೇಳ್ಬೋದು. ಇದನ್ನು ಈ ಸ್ಥಳಕ್ಕೆ ಹೋಗದೆ ಇರುವಂಥವರು ಯಾರು ಆಲ್ಮೋಸ್ಟ್ ಒಂದು 80% ಜನ ವಿಶ್ವಾದ್ಯಂತ ಎಲ್ಲರೂ ನೋಡಿರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಷ್ಟೊಂದು ಪ್ರಸಿದ್ಧವಾಗಿದೆ ಇದು. ತುಂಬ ಒಂದು ಶ್ರೀಮಂತ ಒಂದು ಸ್ಥಳ ಅಂತಲೂ ಕೂಡ ಹೇಳ್ಬೋದು. ಅದ್ಯಾವುದು ಅಂತ ಅಂದರೆ ವಿಶ್ವ ಪ್ರಸಿದ್ಧ ಆಂಧ್ರ ಪ್ರದೇಶದಲ್ಲಿರುವಂತಹ ತಿರುಪತಿ ದೇವಾಲಯ ವಿಶ್ವದಲ್ಲಿ ಅತ್ಯಂತ ಒಂದು ಸಿರಿವಂತ ದೇವಾಲಯ ಅಂತ ಹೆಸರಾಗಿದೆ. ಪ್ರತಿ ತಿಂಗಳು ಈ ಒಂದು ದೇವಸ್ಥಾನಕ್ಕೆ 300ರಿಂದ 400 ಕೋಟಿಯಷ್ಟು ಹಣ ಹರಿದು ಬರುತ್ತೆ ಅಂತ ಹೇಳಲಾಗುತ್ತೆ. ಈ ದೇವಾಲಯದ ಒಟ್ಟಾರೆ ಸಂಪತ್ತಿನ ವ್ಯಾಲ್ಯೂ ಸುಮಾರು 5 ಲಕ್ಷ ಕೋಟಿಗಿಂತಲೂ ಹೆಚ್ಚು ಅಂತ ಹೇಳಲಾಗುತ್ತೆ. ಇದು ವಿಶ್ವದ ಎಷ್ಟೋ ದೇಶಗಳ ಒಟ್ಟಾರೆ GDPಯಿಂದನೂ ಕೂಡ ಹೆಚ್ಚು ಅಂತ ಕೂಡ ಹೇಳಲಾಗುತ್ತೆ. ಅಷ್ಟೇ ಅಲ್ಲದೆ ಈ ದೇವಾಲಯದ ಒಳಗೆ ಸುಮಾರು 11 ಲಕ್ಷ ಟನ್ನಷ್ಟು ಬಂಗಾರ ಇದೆ. ಹಾಗೂ ಇದರ ಹೊರತಾಗಿ ಸಾವಿರಾರು kg ತೂಕ ಇರುವಂತಹ ಬಂಗಾರದ ವಿವಿಧ ಒಡವೆ ಹಾಗೂ ವಿಗ್ರಹ ಮತ್ತು ವಸ್ತುಗಳು ಈ ದೇವಸ್ಥಾನದ ಒಳಗೆ ಇದ್ದಾವೆ ಅಂತ ಹೇಳಲಾಗುತ್ತೆ. ಈ ದೇವಸ್ಥಾನ ಇಂಥ ಎಷ್ಟೋ ಅಚ್ಚರಿಗಳಿಗೆ ಸಾಕ್ಷಿಯಾಗಿದೆ. ಇದರ ಎಷ್ಟೋ ರಹಸ್ಯಗಳು ವಿಜ್ಞಾನಕ್ಕೆ ಇವತ್ತಿಗೂ ಅರ್ಥ ಆಗಿಲ್ಲ. ಅವೆಲ್ಲವೂ ಮಾನವ ಒಂದು ಯೋಜನೆಗೆ ನಿಲುಕದಂತಹ ಕೆಲವೊಂದು ಸಂಗತಿಗಳು ಇದೆ ಅಂತ ಹೇಳಲಾಗುತ್ತೆ. ಈ ದೇವಸ್ಥಾನದ ಸ್ವಾಮಿಯ ವಿಗ್ರಹ ಮಾನವ ನಿರ್ಮಿತ ಅಲ್ಲ ಅಂತ ಹೇಳಲಾಗುತ್ತೆ. ಇದು ಸ್ವತಃ ತಾನೇ ರೂಪುಗೊಂಡಂತಹ ಸೃಷ್ಟಿಯಾದಂತಹ ವಿಗ್ರಹ ಅಂತ ಹೇಳಲಾಗುತ್ತೆ. ಸೊ ಇದೊಂದು ನಂಬಿಕೆ ಇದೆ. ಇರುವ ಕೆಲವು ಮ್ಯಾನೇಜ್ಮೆಂಟ್ನವರು ಇಲ್ಲಿ ಒಳಗಡೆ ಸದಾ 20 ಡಿಗ್ರಿ ಸೆಲ್ಸಿಯಸ್ನಷ್ಟೇ ಉಷ್ಣಾಂಶ ಇರುವಂತೆ ಅಲ್ಲಿನ ಮ್ಯಾನೇಜ್ಮೆಂಟ್ನವರು ನೋಡ್ಕೊಳ್ತಾರೆ. ಆಡಳಿತ ಅಧಿಕಾರಿಗಳು